ಒಳಗಡೆ ಬಂದ ಸರೋಜಮ್ಮನವರನ್ನು ಕಂಡ ಕೂಡಲೇ ಆರುಷಿ ಅವರ ಬಳಿ ನಡೆದವಳು, "ಏನ್ ಸರೋಜಮ್ಮ, ಇಲ್ಲಿ ತನಕ ಬಂದಿದ್ದೀರಲ್ಲ?" ಎಂದು ಕೇಳಿದಳು. ಅವಳ ಮುಖವನ್ನು ಸವರಿ ಏನೂ ಮಾತನಾಡದೆ ನಿಂತಿದ್ದವರನ್ನು, "ಕೂತ್ಕೊಳ್ಳಿ ಅಮ್ಮ, ಏನು ವಿಷಯ?" ಎಂದು ಹಾಲ್ನಲ್ಲಿ ಕುಳಿತು ಪೇಪರ್ ಓದುತ್ತಿದ್ದ ಶಂಕರ್ ಅವರು ಕೇಳಿದರು. "ಇಲ್ಲ ಯಜಮಾನರೇ, ಪರವಾಗಿಲ್ಲ. ಅದು ನಿಮಗೆ ಈಗಾಗಲೇ ಗೊತ್ತಿರಬಹುದು. ಅಭಿಷೇಕ್ಗೆ ಆಕ್ಸಿಡೆಂಟ್ ಆಗಿದೆ ಎಂದು." "ಆ ಸರೋಜಮ್ಮ, ನಿನ್ನೇನೆ ಗೊತ್ತಾಗಿದೆ. ಇವಾಗ ಪೇಪರ್ನಲ್ಲೂ ಬಂದಿರೋದು ನೋಡಿದೆ" ಎಂದರು. "ಹೇಗಿದ್ದಾರೆ ಇವಾಗ? ತುಂಬ ಪೆಟ್ಟು ಬಿದ್ದಿದೆಯಾ?" ಕೇಳಿದರು ಶಂಕರ್. "ಹಾ ಯಜಮಾನರೇ, ಪಾಪ ಹುಡುಗ, ಅವನನ್ನು ನೋಡೋದಕ್ಕೂ ಕೂಡ ನಿನ್ನೆ ಬಿಟ್ಟಿಲ್ಲ. ತಲೆಗೆ ಕಾಲಿಗೆ ತುಂಬ ಪೆಟ್ಟಾಗಿದೆ ಎಂದು ಡಾಕ್ಟರ್ ಹೇಳಿದ್ರು. ಪ್ರಜ್ಞೆ ಬರುವುದಕ್ಕೆ 24 ಗಂಟೆ ಬೇಕು ಎಂದಿದ್ದಾರೆ" ಎಂದು ಕಣ್ಣೀರಿಡುತ್ತಾ ಹೇಳಿದರು ಸರೋಜಮ್ಮ. ಅವರ ಮಾತಿಗೆ ಶಂಕರ್, "ಏನೂ ಆಗೋದಿಲ್ಲ ಅಮ್ಮ, ದೇವರಿದ್ದಾನೆ" ಎಂದರು. "ನಾನು ಬಂದಿರುವ ವಿಷಯ ಹೇಳುತ್ತೇನೆ. ಯಜಮಾನ್ರು ನಿಮ್ಮಿಬ್ಬರನ್ನು ಹಾಗೂ ಆರುಷಿಯನ್ನು ಮನೆಗೆ ಕರೆದಿದ್ದಾರೆ. ದಯವಿಟ್ಟು ಬರಬಹುದಾ?" ಕೇಳಿದರು ಸರೋಜಮ್ಮ. ಶಂಕರ್ ಅವರು ಸುಕನ್ಯಾರ ಮುಖವನ್ನು ಪ್ರಶ್ನಾರ್ಥಕವಾಗಿ ನೋಡುತ್ತಾ, "ಯಾಕಮ್ಮ, ಶರ್ಮಾರವರು ನಮ್ಮನ್ನು ಯಾಕೆ ಕರೆದಿದ್ದಾರೆ?" ಎಂದು ಕೇಳಿದರು. "ಗೊತ್ತಿಲ್ಲ ಯಜಮಾನರೇ, ಅವರು ಇಷ್ಟು ಮಾತ್ರ ಹೇಳಿದ್ರು" ಎಂದು ಹೇಳಿದರು ಸರೋಜಮ್ಮ. ಆವಾಗಲೇ ಸೂರ್ಯ ಪೂರ್ವದಿಂದ ಪಶ್ಚಿಮದೆಡೆಗೆ ಸಾಗಲು ಶುರು ಮಾಡಿದ್ದ. ಸುಮಾರು 9:30 ಗಂಟೆ ಆಗಿತ್ತು. ಹೊರಗಿನಿಂದ ಕಾರು ಬಂದು ನಿಂತ ಸದ್ದು ಕೇಳಿಸಿತು. ಹಾಲ್ನ ಬಾಗಿಲು ತೆರೆದಿದ್ದರಿಂದ ಗೇಟ್ ಓಪನ್ ಮಾಡಿ ಸಾವಿತ್ರಿ ಹಾಗೂ ಅವರ ಪತಿ ಶ್ರೀನಿವಾಸ್ ಒಳಗೆ ಬರುತ್ತಿರುವುದನ್ನು ನೋಡಿದ ಸುಕನ್ಯಾ ಹಾಗೂ ಶಂಕರ್ಗೆ ಅವರ ಬರುವಿಕೆಯಲ್ಲಿ ಅಂಥ ಸಂಭ್ರಮವೇನೂ ಇರಲಿಲ್ಲ. ಆದರೂ ಸುಕನ್ಯಾರವರು ಬಾಗಿಲ ಬಳಿ ಹೋಗಿ ಅವರನ್ನು ಬರಮಾಡಿಕೊಂಡರು. ಆವಾಗಲೇ ಬಂದಿದ್ದ ಸರೋಜಮ್ಮನವರು, "ಯಾರಿದು?" ಎಂದು ಸುಕನ್ಯಾರನ್ನು ಕೇಳಿದರು. "ಅಮ್ಮ, ಇವರು ನನ್ನ ತಂಗಿ ಹಾಗೂ ಭಾವ, ಆರುಷಿಯ ತಂದೆ ತಾಯಿ" ಎಂದರು. "ಓ ಹೌದಾ, ಅವಳನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರಾ?" ಕೇಳಿದರು ಸರೋಜಮ್ಮ. ಅವರ ಮಾತಿಗೆ "ಗೊತ್ತಿಲ್ಲ, ನೋಡಬೇಕು" ಎಂದರು ಸುಕನ್ಯಾ. "ಸರಿ, ನಾನು ಬರುತ್ತೇನೆ" ಎಂದು ಹೊರನಡೆಯುತ್ತಾ, "ಯಜಮಾನರೇ, ಆಮೇಲೆ ಬಂದು ಹೋಗಿ" ಎಂದು ಇನ್ನೊಂದು ಸಲ ಹೇಳಿ ಆರುಷಿ ತಂದೆ ತಾಯಿ ಕಡೆಗೆ ನೋಡುತ್ತಾ ಮುಗುಳ್ನಗೆ ಬೀರಿ ಹೊರನಡೆದರು ಸರೋಜಮ್ಮ. ಇತ್ತ ಆರುಷಿ ತಂದೆ ತಾಯಿಯರನ್ನು ಸಾರಿ ಕೇಳುತ್ತಾ ಶಂಕರ್ ಅವರು ಆತ್ಮೀಯವಾಗಿ ಬರಮಾಡಿಕೊಂಡು ಸೋಫಾದ ಮೇಲೆ ಕುಳ್ಳಿರಿಸಿಕೊಂಡರು. ಅಪ್ಪ ಅಮ್ಮನಿಗೆ ಕುಡಿಯಲು ನೀರು ತಂದುಕೊಟ್ಟ ಆರುಷಿ ಅವರಿಬ್ಬರನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಅವರು ಕೂಡ ತಮ್ಮ ಮುದ್ದಿನ ಮಗಳ ಹಣೆಗೆ ಮುತ್ತಿಡುತ್ತಾ, "ಹೇಗಿದ್ದಿ ಪುಟ್ಟ?" ಕೇಳಿದರು. "ಚೆನ್ನಾಗಿದ್ದೀನಿ ಅಪ್ಪ" ಎಂದಳು ಆರುಷಿ. ಶ್ರೀನಿವಾಸ್ರವರಿಗೆ ಮಗಳ ಮೇಲೆ ಎಲ್ಲಿಲ್ಲದ ಪ್ರೀತಿ. ಅವಳನ್ನು ಬಿಟ್ಟಿರುವುದು ಅವರಿಗೆ ತುಂಬ ಕಷ್ಟ ಆಗಿತ್ತು. ಆದರೂ ಅವಳು ಪಂಜರದೊಳಗಿನ ಗಿಳಿಯ ಹಾಗೆ ಇರುವ ಬದಲು 4 ಜನರ ನಡುವೆ ಮಾತನಾಡಿಕೊಂಡು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಪ್ರಪಂಚ ಜ್ಞಾನ ಬರಲಿ ಎಂದು ಅವಳನ್ನು ಸುಕನ್ಯಾ ಹಾಗೂ ಶಂಕರ್ ಜೊತೆಗೆ ಕಳುಹಿಸಿಕೊಟ್ಟಿದ್ದರು. ಸುಕನ್ಯಾರವರು ಬಂದವರಿಗೆ ಕಾಫಿ ಮಾಡಿಕೊಡಲು ಅಡುಗೆ ಮನೆಗೆ ಹೋದರು. ಸಾವಿತ್ರಿಯವರು ಕೂಡ ಅವರ ಹಿಂದೆನೆ ಹೋದವರು ಸುಕನ್ಯಾರ ಜೊತೆ ಮಾತಿಗಿಳಿದರು. ಆರುಷಿ ತಂದೆ ಜೊತೆ ಕುಳಿತುಕೊಂಡಿದ್ದಳು. "ಏನಿವತ್ತು ಆಫೀಸಿಗೆ ಹೋಗಲಿಲ್ಲವಾ?" ಎಂದು ಶಂಕರ್ ರವರನ್ನು ಕೇಳಿದರು ಶ್ರೀನಿವಾಸ್. ಶಂಕರ್ ರವರು ನೇರವಾಗಿ, "ವಿಷಯ ಎಲ್ಲಾನು ನಿಮಗೆ ಗೊತ್ತಿದೆ ತಾನೆ?" ಎಂದರು. ಆಮೇಲೆ ಮಾತನ್ನು ಮುಂದುವರೆಸುತ್ತಾ, "ಇವಾಗ ಬಂದಿದ್ರಲ್ಲ ಆ ಅಮ್ಮ, ಅವರು ಶರ್ಮಾರವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರು ಬರೀ ಕೆಲಸದ ಆಳು ಅಲ್ಲ, ಒಂದು ರೀತಿಯಲ್ಲಿ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಶರ್ಮಾರವರು ಅವರಿಗೆ ಕೊಟ್ಟಿದ್ದಾರೆ. ತಮ್ಮ ಮನೆಯ ಸದಸ್ಯೆ ಅನ್ನೋ ತರಹ ಅವರನ್ನು ನೋಡಿಕೊಳ್ಳುತ್ತಿದ್ದಾರೆ. ಅವರು ಇಲ್ಲಿ ನಮ್ಮನ್ನು ಹಾಗೂ ಆರುಷಿಯನ್ನು ತಮ್ಮ ಮನೆಗೆ ಬರುವುದಕ್ಕೆ ಹೇಳಿ ಹೋದರು. ಶರ್ಮಾರವರು ಬರೋದಕ್ಕೆ ಹೇಳಿದ್ದಾರೆ" ಎಂದರು. "ನಿನ್ನೆ ಅವರ ಮೊಮ್ಮಗ ಅಭಿಷೇಕ್ನ ಕಾರು ಆಕ್ಸಿಡೆಂಟ್ ಆಗಿ ತುಂಬ ಸೀರಿಯಸ್ ಕಂಡೀಷನಲ್ಲಿ ಇದ್ದಾನಂತೆ. ಪೇಪರ್ನಲ್ಲೂ ಬಂದಿದೆ. ಅವನೊಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್. ಶರ್ಮಾ ಗ್ರೂಪ್ ಆಫ್ ಕಂಪನಿಯನ್ನು ನೋಡಿಕೊಳ್ಳುತ್ತಿದ್ದಾನೆ ಅವನು. ಈ ಶರ್ಮಾರಿಗೆ ಆರುಷಿ ತುಂಬ ಇಷ್ಟ ಆಗಿದ್ದಾಳಂತೆ. 2-3 ದಿನದಿಂದ ಅವಳು ಅಲ್ಲಿಗೆ ಹೋಗಿ ಬಂದಿದ್ದಾಳೆ ಕೂಡ. ಅವರದ್ದು ತುಂಬ ಶ್ರೀಮಂತ ಕುಟುಂಬ. ಆದರೆ ಆ ಕುಟುಂಬದಲ್ಲಿ ಇರುವುದು ಶರ್ಮಾರವರು ಹಾಗೂ ಆ ಅಭಿಷೇಕ್ ಮಾತ್ರ. ಅವನು ಸ್ವಲ್ಪ ಮುಂಗೋಪಿ. ಅವನಿಗೆ ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳು ಅಂದರೆ ಅಷ್ಟಕ್ಕಷ್ಟೇ. ಹೀಗಿರುವಾಗ ನಮ್ಮ ಆರು ಅಲ್ಲಿ ಹೋಗಿ ಬಂದು ಮಾಡೋದು ನಮಗೆ ಯಾಕೋ ಸರಿ ಕಾಣುತ್ತಿಲ್ಲ. ಆದರೆ ಅವಳು ತನ್ನ ನಿರ್ಧಾರದಿಂದ ಹಿಂದೆ ಸರಿಯುತ್ತಿಲ್ಲ" ಎಂದು ಎಲ್ಲ ವಿಷಯವನ್ನು ಒಂದೇ ಸಮನೆ ಹೇಳಿಬಿಟ್ಟರು ಶಂಕರ್. ಶ್ರೀನಿವಾಸರವರು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದರು. ಆರುಷಿ ಕೂಡ ಅಲ್ಲಿಯೇ ಇದ್ದು ಮಿಸುಕಾಡದೆ ತಲೆ ಬಗ್ಗಿಸಿಕೊಂಡು ಕೇಳಿಸಿಕೊಳ್ಳುತ್ತಿದ್ದಳು. ಅಡುಗೆ ಮನೆಯಲ್ಲಿದ್ದ ಸಾವಿತ್ರಿಯವರಿಗೂ ಕೂಡ ಅವರ ಮಾತುಗಳು ಚೆನ್ನಾಗಿ ಕೇಳಿಸಿತ್ತು. ಕಾಫಿ ರೆಡಿ ಮಾಡಿದ ಸುಕನ್ಯಾರವರು ಒಂದು ಕಪ್ಪನ್ನು ಸಾವಿತ್ರಿಯವರಿಗೆ ಕೊಟ್ಟು ಇನ್ನೊಂದನ್ನು ಶ್ರೀನಿವಾಸಿಗೆ ತಂದುಕೊಟ್ಟು ಸಾವಿತ್ರಿ ಜೊತೆ ಸೋಫಾದ ಮೇಲೆ ಇಬ್ಬರು ಕುಳಿತುಕೊಂಡು ಅವಳ ವಿಚಾರವಾಗಿ ಸಾಕಷ್ಟು ಮಾತನಾಡಿಕೊಂಡರು. ಕೊನೆಗೆ ಎಲ್ಲರೂ ಒಂದು ತೀರ್ಮಾನಕ್ಕೆ ಬಂದವರು, "ಇವಾಗ ಶರ್ಮಾರವರು ನಮ್ಮನ್ನು ಬರುವುದಕ್ಕೆ ಹೇಳಿದ್ದಾರೆ. ನಮ್ಮ ಜೊತೆ ನೀವು ಕೂಡ ಬನ್ನಿ. ಅವರು ಏನು ಮಾತನಾಡಬೇಕೆಂದಿದ್ದಾರೋ ಎಲ್ಲಾನು ಕೇಳಿಸಿಕೊಳ್ಳೋಣ. ಅವರ ಮನಸ್ಸಿನಲ್ಲಿ ಏನಿದೆಯೋ ಏನೋ ಯಾರಿಗೊತ್ತು" ಎಂದು ಶಂಕರ್ ಅವರು ಹೇಳಿದರು.
ಎಲ್ಲರೂ ಎದ್ದು ಶರ್ಮಾರವರ ಮನೆಗೆ ಹೊರಟರು. ಸುಕನ್ಯಾರವರು ಬಾಗಿಲಿಗೆ ಬೀಗ ಹಾಕಿಕೊಂಡು ಗೇಟನ್ನು ಮುಚ್ಚಿ ಶರ್ಮಾರವರ ಗೇಟಿನ ಮುಂದೆ ಎಲ್ಲರೂ ಬರಲು ಗೇಟಿನ ಬಳಿ ಇದ್ದ ವಾಚ್ಮ್ಯಾನ್ ನಗುತ್ತಲೇ ಅವರೆಲ್ಲರನ್ನೂ ಗೇಟ್ ಓಪನ್ ಮಾಡಿ ಒಳಗೆ ಕಳುಹಿಸಿದನು. ಅರಮನೆಯಂತಿದ್ದ ಉಲ್ಲಾಸ್ ಕನ್ವೆನ್ಷನ್ ನೋಡುತ್ತಾ ಸುತ್ತಲೂ ಇದ್ದ ಬಣ್ಣ ಬಣ್ಣದ ಹೂ ಗಿಡಗಳು ತುಂಬಿದ್ದ ಸುಂದರವಾದ ಗಾರ್ಡನ್ ಅನ್ನು ನೋಡಿದ ಸಾವಿತ್ರಿ ಹಾಗೂ ಶ್ರೀನಿವಾಸರ ಮನಸ್ಸಲ್ಲಿ ತನ್ನ ಮಗಳು ಇಂಥ ಮನೆಗೆ ಮದುವೆಯಾಗಿ ಹೋದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಅನಿಸಿತ್ತು. ಮನೆಯ ಬಾಗಿಲ ಬಳಿ ಬಂದವರನ್ನು ಸಂತೋಷದಿಂದಲೇ ಬರಮಾಡಿಕೊಂಡರು ಸರೋಜಮ್ಮನವರು. ಎಲ್ಲರನ್ನೂ ದೊಡ್ಡ ಸೋಫಾದ ಮೇಲೆ ಕುಳಿತುಕೊಳ್ಳುವಂತೆ ಹೇಳಿದರು. ಇನ್ನೊಬ್ಬ ಕೆಲಸದಾಳು ಬಂದು ಅವರೆಲ್ಲರಿಗೂ ಕುಡಿಯಲು ತಂಪು ಪಾನೀಯವನ್ನು ತಂದುಕೊಟ್ಟನು. ಸರೋಜಮ್ಮನವರು ಜ್ಯೂಸ್ ಕುಡಿಯುತ್ತೀರಿ, ನಾನು ಯಜಮಾನರನ್ನು ಕರೆದುಕೊಂಡು ಬರುತ್ತೇನೆ ಎಂದು ಮಹಡಿ ಮೇಲೆ ಹೋದರು. ತಮ್ಮ ಬೆಡ್ರೂಮ್ನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಶರ್ಮಾರವರನ್ನು ಮೆಲ್ಲಗೆ ಕರೆದು ಎಬ್ಬಿಸಿದರು ಸರೋಜಮ್ಮ. ಯಜಮಾನರೇ, ಆರುಷಿ ಮನೆಯವರು ಬಂದಿದ್ದಾರೆ ಎಂದರು. ಸರಿ ಸರೋಜಮ್ಮ ಎಂದು ಎದ್ದು ಮುಖ ತೊಳೆದುಕೊಂಡು ರೇಷ್ಮೆ ಬಟ್ಟೆಗಳನ್ನು ತೊಟ್ಟುಕೊಂಡು ವಾಕಿಂಗ್ ಸ್ಟಿಕ್ ಹಿಡಿದುಕೊಂಡು ನಿಧಾನಕ್ಕೆ ರೂಮಿನಿಂದ ಹೊರಬಂದು ಮಹಡಿ ಇಳಿದು ಅದೇ ಗತ್ತು ಗಾಂಭೀರ್ಯದಿಂದ ಬರುತ್ತಿರುವುದನ್ನು ಸೋಫಾದ ಮೇಲೆ ಕುಳಿತಿದ್ದ ಆರುಷಿ ತಂದೆ ತಾಯಿ ಹಾಗೂ ಸುಕನ್ಯಾ ದಂಪತಿಗಳು ಅವರನ್ನೇ ದಿಟ್ಟಿಸಿ ನೋಡತೊಡಗಿದರು. ಮುಂದುವರಿಯುವುದು.